ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 33ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ನಾವು ವನವಾಸಕ್ಕೆ ಹೊರಟಿರುವಂತಹ ಶ್ರೀರಾಮನು ಸೀತೆಯೊಂದಿಗೆ ತನ್ನದು ಎನಿಸಿದ ಸಮಸ್ತವನ್ನೂ ಕೂಡ ಬ್ರಾಹ್ಮಣರಿಗೂ ಬಡಬಗ್ಗರಿಗೂ ಹಾಗೂ ತನ್ನ ಸೇವಕ ವರ್ಗ ಹಾಗೂ ಇನ್ನಿತರ ಎಲ್ಲರಿಗೂ ಕೂಡ ಅದನ್ನು ಹಂಚಿಬಿಡುತ್ತಿರುವನು. ದತ್ವಾತು ಸಹ ವೈದೇಹ್ಯ ಬ್ರಾಹ್ಮಣೇಭ್ಯೋ ಧನಂ ಬಹು ಜಗ್ಮತುಃ ಪಿತರಂ ದ್ರಷ್ಟ ಸೀತೆಯಾ ಸಹ ರಾಘವೌ. ಶ್ರೀರಾಮಲಕ್ಷ್ಮಣರು ಸೀತೆಯೊಡನೆ ಬ್ರಾಹ್ಮಣರಿಗೆ ಅಪಾರವಾದ ಧನವನ್ನು ದಾನ ಮಾಡಿದ ಬಳಿಕ ತಂದೆಯನ್ನು ದರ್ಶಿಸಲು ಸೀತೆಯೊಡನೆ ಹೊರಟನು. ತಥೋ ಗೃಹೀತೆ ಪ್ರೇಷ್ಯಾಭ್ಯಾಮಶೋಭೇತಾಂ ತದಾಯುಧೇ ಮಾಲಾದಾಮಭಿರಾಸಕ್ತ ಸೀತೆಯಾ ಸಮಲಂಕೃತೆ. ಅವರೊಂದಿಗೆ ಇಬ್ಬರು ಸೇವಕರು ಶ್ರೀರಾಮ ಮತ್ತು ಲಕ್ಷ್ಮಣರ ಧನುಸ್ಸೆ ಮುಂತಾದ ಆಯುಧಗಳನ್ನು ಹಿಡಿದುಕೊಂಡು ಹೊರಟರು. ಆ ಆಯುಧಗಳನ್ನು ಪುಷ್ಪ ಮಾಲೆಗಳಿಂದ ಅಲಂಕರಿಸಿದ್ದು, ಸೀತೆಯು ಪೂಜಿಸಿದ ಚಂದನಾದಿಗಳಿಂದ ಅವು ಬಹಳವಾಗಿ ಶೋಭಿಸುತ್ತಿದ್ದವು. ತತಃ ಪ್ರಾಸಾದ ಹರ್ಮ್ಯಾಣಿ ವಿಮಾನ ಶಿಖರಾಣಿ ಚ ಅಭಿರುಹ್ಯ ಜನಃ ಶ್ರೀಮಾನುದಾಸೀನೋ ವ್ಯಲೋಕಯತ್. ಸೀತಾರಾಮ ಲಕ್ಷ್ಮಣರು ರಾಜಮಾರ್ಗದಲ್ಲಿ ಹೋಗುತ್ತಿದ್ದಾಗ ಶ್ರೀಮಂತ ಜನರು ಮನೆಗಳ ಮಹಡಿಯ ಮೇಲೆ, ರಾಜಭವನಗಳ ಮೇಲೆ 7 ಅಂತಸ್ತಿನ ಮಹಡಿ ಮನೆಗಳನ್ನು ಹತ್ತಿ ವಿಷಣ್ಣ ವದನರಾಗಿ ಅವರನ್ನು ನೋಡುತ್ತಿದ್ದರು. ನಹಿರತ್ಯಾಸು ಶಂಕ್ಯಂತೆ ಗಂತುಂ ಬಹುಜನಾಕುಲಾಃ ಆರುಹ್ಯ ತಸ್ಮಾತ್ ಪ್ರಾಸಾದಾಧೀನಾ ಪಶ್ಯಂತಿ ರಾಘವಂ. ಆಗ ದಾರಿಯು ಜನನಿಬಿಡವಾಗಿತ್ತು. ಆದ್ದರಿಂದ ಸುಗಮವಾಗಿ ನಡೆಯುವುದೇ ಕಷ್ಟವಾಗಿತ್ತು. ಆದ್ದರಿಂದ ಹೆಚ್ಚಿನ ಜನರು ಉಪ್ಪರಿಗೆಗಳ ಮೇಲೆ ಹತ್ತಿ ಅಲ್ಲಿಂದ ದುಃಖಿತರಾಗಿ ಶ್ರೀರಾಮನ ಕಡೆಗೆ ನೋಡುತ್ತಿದ್ದರು. ಪದಾತಿಂ ಸಾನುಜಂ ದೃಷ್ಟ್ವಾ ಸಸೀತಂಚ ಜನಾಸ್ತದಾ ಊಚುರ್ಬಹುಜನಾವಾಚ ಶೋಕೋಪಹತ ಚೇತಸ. ಶ್ರೀರಾಮನು ಪತ್ನಿ ಸೀತೆ ಮತ್ತು ಅನುಜ ಲಕ್ಷ್ಮಣನೊಂದಿಗೆ ಕಾಲ್ನಡಿಗೆಯಲ್ಲಿ ಹೋಗುವುದನ್ನು ನೋಡಿ ಅನೇಕ ಜನರ ಹೃದಯ ಶೋಕದಿಂದ ವ್ಯಾಕುಲವಾಯಿತು. ಅವರು ಖೇದಗೊಂಡು ಈ ರೀತಿ ಮಾತನಾಡಿಕೊಳ್ಳುತ್ತಿದ್ದರು. ಯಂಯಾಂತಮನುಯಾತಿ ಸ್ಮ ಚತುರಂಗಬಲಂ ಮಹತ್ ತಮೇಕಂ ಸೀತೆಯಾ ಸಾರ್ಧಮನುಯಾತಿ ಸ್ಮ ಲಕ್ಷ್ಮಣಃ. ಅಯ್ಯೋ, ಹಿಂದೆ ಶ್ರೀರಾಮನು ರಾಜಬೀದಿಯಲ್ಲಿ ಹೋಗುತ್ತಿರುವಾಗ ಚತುರಂಗ ಬಲವು ಅನುಸರಿಸಿ ಹೋಗುತ್ತಿತ್ತು. ಅಂತಹ ಸೀತಾ ಸಮೇತನಾದ ರಾಮನನ್ನು ಏಕಾಕಿಯಾದ ಲಕ್ಷ್ಮಣನು ಮಾತ್ರವೇ ಅನುಸರಿಸುತ್ತಿದ್ದಾನೆ. ಐಶ್ವರ್ಯಸ್ಯ ರಸಗ್ನಃ ಸನ್ ಕಾಮಾನಾಂ ಚಾಕರೋ ಮಹಾನ್ ನಚ್ಛತ್ಯೇವಾನ್ ವ್ರತಂ ಕರ್ತುಂ ವಚನಂ ಧರ್ಮ ಗೌರವಾತ್. ಐಶ್ವರ್ಯದ ಸುಖವನ್ನು ಅನುಭವಿಸುವ ಭೋಗ್ಯ ವಸ್ತುಗಳ ಭಂಡಾರವೇ ಆಗಿದ್ದ ಎಲ್ಲ ಕಾಮನೆಗಳನ್ನು ಪೂರ್ಣಗೊಳಿಸುತ್ತಿದ್ದ ಶ್ರೀರಾಮನು ಇಂದು ಧರ್ಮವನ್ನು ಗೌರವಿಸಲಿಕ್ಕಾಗಿ ತಂದೆಯ ಮಾತನ್ನು ಸತ್ಯವಾಗಿಸಲು ಬಯಸುತ್ತಿರುವನು. ಯಾನ ಶಕ್ಯಾ ಪುರಾ ದ್ರಷ್ಟುಂ ಭೂತೈರಾಕಾಶಗೈರಪಿ ತಾಮಧ್ಯ ಸೀತಾಂ ಪಶ್ಯಂತಿ ರಾಜಮಾರ್ಗಗತಾ ಜನಾಃ. ಅಯ್ಯೋ, ಮೊದಲು ಆಕಾಶದಲ್ಲಿ ಸಂಚರಿಸುವ ಪ್ರಾಣಿಗಳು ಕೂಡ ನೋಡದಿರುವ ಸೀತೆಯನ್ನು ಈಗ ದಾರಿಯಲ್ಲಿ ನಿಂತಿರುವ ಜನರು ನೋಡುತ್ತಾ ಇದ್ದಾರೆ. ಅಂಗಾರಾಗೋಚಿತಾಂ ಸೀತಾಂ ರಕ್ತಚಂದನ ಸೇವಿನಿ ವರ್ಷಮುಷ್ಣಂಚ ಶೀತಂಚ ನೇಷ್ಯತ್ಯಾಶುಭವರ್ಣತಾಂ
ಅಂಗರಾಗವನ್ನು ಹಚ್ಚಿಕೊಳ್ಳಲು ಹಾಗೂ ಕಸ್ತೂರಿ ಚಂದನಾದಿಗಳ ಅನುಲೇಪಕ್ಕೆ ಯೋಗ್ಯಳಾದ ಸೀತೆಯ ಮುಖವು ಮಳೆ ಚಳಿ ಬಿಸಿಲುಗಳಿಂದ ಬೇಗನೆ ಕುಂದಿ ಹೋದೀತು. ಅದ್ಯ ನೂನಂ ದಶರಥ ಸತ್ವಮಾವಿಶ್ಯ ಭಾಷತೆ ನ ಹಿ ರಾಜ ಪ್ರಿಯಂ ಪುತ್ರಂ ವಿವಾಸಯಿತುಮರ್ಹತಿ. ನಿಶ್ಚಯವಾಗಿ ಇಂದು ದಶರಥನು ಯಾವುದೋ ಪಿಶಾಚಿಯ ಆವೇಶದಲ್ಲಿ ಬಿದ್ದು ಅನುಚಿತವಾದ ಮಾತನ್ನು ಹೇಳುತ್ತಿರುವನು. ಏಕೆಂದರೆ ತನ್ನ ಸ್ವಾಭಾವಿಕ ಸ್ಥಿತಿಯಲ್ಲಿ ಇರುವ ಯಾವ ರಾಜನೂ ಕೂಡ ತನ್ನ ಪ್ರಿಯಪುತ್ರನನ್ನು ಮನೆಯಿಂದ ಹೊರಹಾಕುವನೇ? ನಿರ್ಗುಣಸ್ಯಾಪಿ ಪುತ್ರಸ್ಯ ಕಥಂ ಸ್ಯಾದ್ವಿನಿವಾಸನಂ ಕಿಂ ಪುನರ್ಯಸ್ಯ ಲೋಕೋಯಂ ಜಿತೋ ವೃತ್ತೇನ ಕೇವಲಂ. ಪುತ್ರನು ಗುಣಹೀನನಾಗಿದ್ದರೂ ಅವನನ್ನು ಮನೆಯಿಂದ ಹೊರಗೆ ಹಾಕುವ ಸಾಹಸ ಹೇಗಾಗಬಲ್ಲದು? ಹಾಗಿರುವಾಗ ಕೇವಲ ಚರಿತ್ರದಿಂದಲೇ ಈ ಇಡೀ ಜಗತ್ತು ವಶೀಭೂತವಾಗುತ್ತದೋ? ಯಾರಿಗೆ ವಶೀಭೂತವಾಗುತ್ತದೋ ಅಂತಹವನಿಗೆ ವನವಾಸ ವಿಧಿಸುವ ಮಾತು ಹೇಗೆ ಹೇಳಬಹುದು? ಅನೃಶಂಸ್ಯ ಮನೋಕ್ರೋಶ ಶ್ರುತಂ ಶೀಲಂ ದಮಃ ಶಮಃ ರಾಘವಂ ಶೋಭಯಂತ್ಯೇತೆ ಷಡ್ಗುಣ ಪುರುಷರ್ಷಭಂ. ಕ್ರೂರತೆಯ ಅಭಾವ, ದಯೆ, ವಿದ್ಯೆ, ಶೀಲ, ದಮ ಅಂದರೆ ಇಂದ್ರಿಯ ಸಂಯಮ, ಶಮ ಅಂದರೆ ಮನೋನಿಗ್ರಹ, ಈ 6 ಗುಣಗಳಿಂದ ಶ್ರೀರಾಮನು ಸದಾ ಶೋಭಿಸುತ್ತಿರುವನು. ತಸ್ಮಾತ್ ತಸ್ಯೋಪಘಾತೇನ ಪ್ರಜಾ ಪರಮಪೀಡಿತಾಃ ಔದಕಾನೀವ ಸತ್ವಾನಿ ಗ್ರೀಷ್ಮೆ ಸಲಿಲ ಸಂಕ್ಷಯಾತ್. ಆದ್ದರಿಂದ ಇವನ ಮೇಲೆ ಆಘಾತ ಮಾಡುವುದರಿಂದ, ಇವನ ಪಟ್ಟಾಭಿಷೇಕದಲ್ಲಿ ವಿಘ್ನವನ್ನು ಒಡ್ಡುವುದರಿಂದ, ಬೇಸಿಗೆಯಲ್ಲಿ ಜಲಾಶಯದ ನೀರು ಇಂಗಿ ಹೋದಾಗ ನೀರಿನಲ್ಲಿರುವ ಜೀವಿಗಳು ಚಡಪಡಿಸುವಂತೆ ಪ್ರಜೆಗಳಿಗೆ ಅಂತಹ ಮಹಾಕ್ಲೇಶವನ್ನು ಕೊಟ್ಟಿರುವರು. ಪೀಡಯಾ ಪೀಡಿತಂ ಸರ್ವಂ ಜಗದಸ್ಯ ಸಗತ್ಪತೇಃ ಮೂಲಸ್ಯೇವ್ಯೋಪಘಾತೇನ ವೃಕ್ಷಃ ಪುಷ್ಪಫಲೋಪಗಃ. ಈ ಜಗದೀಶ್ವರ ಶ್ರೀರಾಮನ ವ್ಯಥೆಯಿಂದ ಸಮಸ್ತ ಜಗತ್ತು ಬುಡ ಕಡಿದುದರಿಂದ ಫಲಪುಷ್ಪಗಳ ಸಹಿತ ಇಡೀ ಮರವು ಒಣಗಿ ಹೋಗುವಂತೆ ವ್ಯಥಿತವಾಗಿದೆ. ಮೂಲಂ ಹೇಷ ಮನುಷ್ಯಾಣಾಂ ಧರ್ಮಸಾರೋ ಮಹಾದ್ಯುತಿಃ ಪುಷ್ಪಂ ಫಲಂ ಚ ಪತ್ರಂಚ ಶಾಖಾಶ್ಚಸ್ಯೇತರೇ ಜನಾಃ. ಈ ಮಹಾ ತೇಜಸ್ವಿ ಶ್ರೀರಾಮನು ಸಮಸ್ತ ಮನುಷ್ಯರ ಮೂಲನಾಗಿದ್ದಾನೆ. ಧರ್ಮವೇ ಇವನ ಬಲವಾಗಿದೆ. ಜಗತ್ತಿನ ಇತರ ಪ್ರಾಣಿಗಳು ಪುತ್ಪತ್ರ, ಪುಷ್ಪ, ಫಲ ಮತ್ತು ರೆಂಬೆಗಳಾಗಿವೆ. ತೇ ಲಕ್ಷ್ಮಣ ಇವ ಕ್ಷಿಪ್ರಂ ಸಪತ್ಯಃ ಸಹ ಬಾಂಧವಃ ಗಚ್ಚಂತಮನುಗಚ್ಛಾಮೋ ತೇನ ಗಚ್ಚತಿ ರಾಘವಃ. ಆದ್ದರಿಂದ ನಾವೂ ಕೂಡ ಲಕ್ಷ್ಮಣನಂತೆ ಪತ್ನಿ ಮತ್ತು ಬಂಧು ಬಾಂಧವರೊಂದಿಗೆ ಕಾಡಿಗೆ ಹೋಗುತ್ತಿರುವ ಶ್ರೀರಾಮನ ದಾರಿಯಲ್ಲಿ ಅವನ ಹಿಂದೆ ಹಿಂದೆ ಹೊರಟು ಬಿಡೋಣ. ಉದ್ಯಾನಾನಿ ಪರಿತ್ಯಜ್ಯ ಕ್ಷೇತ್ರಾಣಿ ಚ ಗೃಹಾಣಿ ಚ ಏಕದುಃಖ ಸುಖಾರಾಮಮನುಗಚ್ಛಾಮ ಧಾರ್ಮಿಕಂ. ಮನೆ, ಮಠ, ಹೊಲ, ತೋಟ ಎಲ್ಲವನ್ನೂ ಬಿಟ್ಟು ಧರ್ಮಾತ್ಮ ಶ್ರೀರಾಮನನ್ನು ಅನುಸರಿಸೋಣ. ಇವನ ಸುಖ ದುಃಖದಲ್ಲಿ ಭಾಗಿಯಾಗೋಣ. ಸಮುದ್ರತ ನಿಧಾನಾನಿ ಪರಿಧ್ವಸ್ತಾಜಿರಾಣಿ ಚ ಉಪಾತ್ತ ಧನಧಾನ್ಯಾನಿ ಹೃತಸಾರಾಣಿ ಸರ್ವಶಃ ರಜಸಾಭ್ಯವಕೀರ್ಣಾನಿ ಪರಿತ್ಯಕ್ತಾನಿ ದೈವತೈಃ ಮೂಷಕೈಃ ಪರಿಧಾವದ್ಭಿರುದ್ಭಿರೈರಾವೃತಾನಿ ಚ. ನಾವು ನಮ್ಮ ಮನೆಯಲ್ಲಿ ಹೂತಿಟ್ಟಿದ್ದ ನಿಧಿಯನ್ನು ಅಗೆದು ತೆಗೆದು ಎಲ್ಲ ಧನವನ್ನು ಎತ್ತಿಕೊಳ್ಳುವ. ಎಲ್ಲ ಅವಶ್ಯಕ ವಸ್ತುಗಳು ಇಲ್ಲೇ ಇರಲಿ, ಅವುಗಳ ಮೇಲೆ ಧೂಳು ತುಂಬಿ ಹೋಗಲಿ. ದೇವತೆಗಳು ಈ ಮನೆಗಳನ್ನು ಬಿಟ್ಟು ಓಡಿ ಹೋಗಲಿ. ಇಲಿಗಳು ಬಿಲದಿಂದ ಹೊರಬಂದು ಎಲ್ಲೆಡೆ ಓಡಾಡಲಿ. ಅವುಗಳಿಂದ ಈ ಮನೆ ತುಂಬಿ ಹೋಗಲಿ. ಇದರಲ್ಲಿ ಎಂದು ಒಲೆ ಉರಿಯದಿರಲಿ, ನೀರು ಇಲ್ಲದಿರಲಿ.
ಅಪೇತೋದಕಧೂಮಾನಿ ಹೀನ ಸಮ್ಮಾರ್ಜನಾನಿ ಚ ಪ್ರಣಷ್ಟಬಲಿಕರ್ಮೇಜ್ಯ ಮಂತ್ರಹೋಮ ಜಪಾನಿ ಚ ದುಷ್ಕಾಲೇನೇವ ಭಗ್ನಾನಿ ಭಿನ್ನಭಾಜನವಂತಿ ಚ ಅಸ್ಮತ್ಯಕ್ತಾನಿ ಕೈಕೇಯೀ ವೇಶ್ಮಾನಿ ಪ್ರತಿಪದ್ಯತಾಂ. ಈ ಮನೆಯಲ್ಲಿ ಎಂದಿಗೂ ಇದರಲ್ಲಿ ಅಂದರೆ ಈ ಮನೆಗಳನ್ನು ನಾವು ಬಿಟ್ಟು ಹೋದಾಗ ಅಲ್ಲಿ ಒಲೆ ಉರಿಯದಿರಲಿ, ನೀರು ಇಲ್ಲದಿರಲಿ, ಕಸ ಗುಡಿಸದಿರಲಿ. ಇಲ್ಲಿ ಬಲಿ, ವೈಶ್ವದೇವ, ಯಜ್ಞ, ವೇದಮಂತ್ರ ಪಠಣ, ಹೋಮ, ಜಪ ಎಲ್ಲವೂ ನಿಂತು ಹೋಗಲಿ. ದೊಡ್ಡ ಕ್ಷಾಮವೇ ಬಂದಿರುವಂತೆ ಈ ಮನೆ ಪಾಳು ಬೀಳಲಿ. ಇದರಲ್ಲಿ ಒಡೆದ ಪಾತ್ರೆಗಳು ಚೆಲ್ಲಿ ಹೋಗಲಿ. ನಾವು ಎಂದೆಂದಿಗೂ ಇದನ್ನು ಬಿಟ್ಟು ಬಿಡೋಣ. ಇಂತಹ ಸ್ಥಿತಿಯಲ್ಲಿ ಈ ಮನೆಗಳ ಮೇಲೆ ಕೈಕೇಯಿಯು ಅಧಿಕಾರವನ್ನು ನಡೆಸಲಿ. ಒಂದು ಸಂಸ್ಥೆಯು ಅಲ್ಲಿರುವ ವ್ಯಕ್ತಿಗಳಿಂದ ಆಗುವುದೇ ಹೊರತು ಅಲ್ಲಿನ ಕಟ್ಟಡ ಉಪಕರಣಗಳಿಂದಾಗಿ ಅಲ್ಲ. ಅದೇ ರೀತಿ ಒಂದು ದೇಶವು ಅಲ್ಲಿರುವ ಪ್ರಜೆಗಳಿಂದ ಸಂಭವಿಸುವುದೇ ಹೊರತು ಅಲ್ಲಿರುವ ಆಸ್ತಿ ಪಾಸ್ತಿಗಳಿಂದಲ್ಲ. ಆದರೂ ಕೂಡ ಜನರು ಆಸ್ತಿ ಪಾಸ್ತಿಗಳಿಗೆ ಕೊಡುವಷ್ಟು ಮಹತ್ವವನ್ನು ತಮ್ಮ ಸುತ್ತಲೂ ಇರುವ ಜನರಿಗೂ ಕೂಡ ಕೊಡುವುದಿಲ್ಲ. ವನಂ ನಗರಮೇವಾಸ್ತು ಯೇನ ಗಚ್ಚತಿ ರಾಘವಃ ಅಸ್ಮಾಭಿಶ್ಚ ಪರಿತ್ಯಕ್ತಂ ಪುರಂ ಸಂಪದ್ಯತಾಂ ವನಂ. ಶ್ರೀರಾಮನು ಹೋಗುತ್ತಿರುವ ವನವೇ ನಗರವಾಗಲಿ. ನಾವು ಬಿಟ್ಟು ಹೋದಾಗ ಈ ನಗರವು ವನವಾಗಿ ಪರಿಣತವಾಗಿ ಹೋಗಲಿ. ಬೇಲಾನಿ ದಂಷ್ಟ್ರೇಣ ಸರ್ವೇ ಸಾನೋ ನಿಮೃಗಪಕ್ಷಿಣಃ ತ್ಯಜಂತತ್ವಸ್ಮದ್ಭಯಾದ್ಭೀತ ಗಜಾ ಸಿಂಹಾವನಾನ್ಯಪಿ. ಕಾಡಿನಲ್ಲಿ ನಮ್ಮ ಭಯದಿಂದ ಹಾವುಗಳು ಬಿಲಗಳನ್ನು ಬಿಟ್ಟು ಓಡಿ ಹೋಗಲಿ. ಪರ್ವತದ ಮೇಲೆ ವಾಸಿಸುವ ಮೃಗ ಪಕ್ಷಿಗಳು ಆ ಶಿಖರಗಳನ್ನು ಬಿಟ್ಟು ಬಿಡಲಿ. ಆನೆ ಸಿಂಹಗಳು ಆ ವನವನ್ನು ತ್ಯಜಿಸಿ ದೂರ ಹೊರಟು ಹೋಗಲಿ. ಅಸ್ಮತ್ಯಕ್ತಂ ಪ್ರಪದ್ಯಂತುಂ ಸೇವ್ಯಮಾನಂ ಚ ತ್ಯಜಂತು ಚ ತೃಣಮಾಂಸಫಲಾದಾನಾಂ ದೇಶಂ ವ್ಯಾಲಮೃಗದ್ವಿಜಂ ಪ್ರಪದ್ಯತಾಂ ಹಿ ಕೈಕೇಯೀ ಸಪುತ್ರಾ ಸಹ ಬಾಂಧವೈಃ ರಾಘವೇಣ ವಯಂ ಸರ್ವೇ ವನೇ ವತ್ಸ್ಯಾಮ ನಿವ್ರತಾಃ. ಆ ಸರ್ಪವೇ ಮೊದಲಾದವುಗಳು ನಾವು ಬಿಟ್ಟಿರುವ ಅಂದರೆ ಈ ನಗರಗಳಿಗೆ, ನಾವು ಬಿಟ್ಟಿರುವ ಸ್ಥಾನಗಳಿಗೆ ಹೊರಟು ಹೋಗಲಿ. ನಾವು ವಾಸಿಸುವ ಸ್ಥಾನವನ್ನು, ತಾವು ವಾಸಿಸುವಂತಹ ಸ್ಥಾನವನ್ನು ಬಿಟ್ಟು ಹೋಗಲಿ. ಈ ಊರು ಹುಲ್ಲು ತಿನ್ನುವ ಪಶುಗಳ, ಮಾಂಸಭಕ್ಷಿ ಹಿಂಸ್ರ ಪ್ರಾಣಿಗಳಿಂದ ಹಣ್ಣು ತಿನ್ನುವ ಪಕ್ಷಿಗಳ ನಿವಾಸ ಸ್ಥಾನವಾಗಲಿ. ಇಲ್ಲಿ ಹಾವು, ಪಶು, ಪಕ್ಷಿ ಇರತೊಡಗಲಿ. ಇಂತಹ ಸ್ಥಿತಿಯಲ್ಲಿ ಪುತ್ರ ಮತ್ತು ಬಂಧು ಬಾಂಧವರೊಂದಿಗೆ ಕೈಕೇಯಿಯು ಇದನ್ನು ತನ್ನ ಅಧಿಕಾರಕ್ಕೆ ತೆಗೆದುಕೊಳ್ಳಲಿ. ನಾವೆಲ್ಲರೂ ವನದಲ್ಲಿ ಶ್ರೀ ರಘುನಾಥನೊಂದಿಗೆ ಬಹಳ ಆನಂದದಲ್ಲಿ ಇರುವ. ಪ್ರಾಚೀನ ಕಾಲದಲ್ಲಿ ಅಲ್ಲ, ಕೇವಲ ಕೆಲವೇ ಶತಮಾನಗಳ ಹಿಂದೆ ವಿಜಯನಗರವೆಂಬ ಒಂದು ಭವ್ಯವಾದ ರಾಜ್ಯವಿತ್ತು. ಅದರ ರಾಜಧಾನಿಯಾದ ಹಂಪಾನಗರಿ ಆ ಸಂದರ್ಭದಲ್ಲಿ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಹಾಗೂ ಅತ್ಯಂತ ಬೃಹತ್ತಾದ ನಗರವಾಗಿತ್ತು. ಇಂದು ಅದರ ಸ್ಥಿತಿಯನ್ನು ಹೋಗಿ ನೋಡಿಕೊಂಡು ಬನ್ನಿ. ಇತ್ಯೇವಂ ವಿವಿಧಾ ವಾಚೋ ನಾನಾ ಜನ ಸಮೀರಿತಾಃ ಶುಶ್ರಾವ ರಾಘವ ಶ್ರುತ್ವಾ ನ ವಿಚಕ್ರೇಸ್ಯ ಮಾನಸಂ ಸತು ಭೀಷ್ಮ ಪುನರ್ಮಾತುಃ ಕೈಲಾಸಶಿಖರಪ್ರಭಂ ಅಭಿಚಕ್ರಾಮ ಧರ್ಮಾತ್ಮ ಮತ್ತಮಾತಂಗ ವಿಕ್ರಮಃ. ಈ ಪ್ರಕಾರ ಅನೇಕ ಜನರು ಆಡುತ್ತಿದ್ದ ಮಾತುಗಳನ್ನು ಶ್ರೀರಾಮನು ಕೇಳಿದನು. ಆದರೆ ಕೇಳಿಯೂ ಅವನ ಮನಸ್ಸಿನಲ್ಲಿ ಯಾವುದೇ ವಿಕಾರ ಉಂಟಾಗಲಿಲ್ಲ. ಮತ್ತ ಗಜರಾಜನಂತೆ ಪರಾಕ್ರಮಿ ಧರ್ಮಾತ್ಮ ಶ್ರೀರಾಮನು ಪುನಃ ಕೈಲಾಸ ಶಿಖರದಂತಿರುವ ತಾಯಿ ಕೈಕೇಯಿಯ ಶುಭ್ರ ಭವನವನ್ನು ಪ್ರವೇಶಿಸಿದನು. ವಿನೀತ ವೀರ ಪುರುಷಂ ಪ್ರವಿಶ್ಯತು ನೃಪಾಲಯಂ ದದರ್ಶಾವಸ್ಥಿತಂ ದೀನಂ ಸುಮಂತ್ರಮವಿದೂರತಃ
ವಿನಯಶೀಲ ವೀರ ಪುರುಷರಿಂದ ಕೂಡಿದ ಆ ರಾಜಭವನವನ್ನು ಪ್ರವೇಶಿಸಿ ಅವನು ನೋಡುತ್ತಾನೆ. ಸುಮಂತ್ರನು ಬಳಿಯಲ್ಲೇ ದುಃಖಿತನಾಗಿ ನಿಂತಿದ್ದನು. ಪ್ರತೀಕ್ಷಮಾಣೋಭಿಜನಂ ತದಾರ್ತಮನಾರ್ತರೂಪ ಪ್ರಹಸನ್ನಿವಾಥ ಜಗಾಮರಾಮಃ ಪಿತರಂ ದಿದ್ರಕ್ಷಕ್ ಪಿತುರ್ನಿದೇಶಂ ವಿಧಿವಚ್ಚಕೀರ್ಷುಃ. ಪೂರ್ವಜರ ನಿವಾಸ ಭೂಮಿಯಾದ ಅವಧದ ಜನರು ಅಲ್ಲಿ ಶೋಕಾತುರರಾಗಿ ನಿಂತಿದ್ದರು. ಅವರನ್ನು ನೋಡಿಯೂ ಶ್ರೀರಾಮನು ಸ್ವತಃ ಶೋಕದಿಂದ ಪೀಡಿತನಾಗಲಿಲ್ಲ. ಅವನ ಶರೀರದಲ್ಲಿ ವ್ಯಥೆಯ ಯಾವ ಚಿಹ್ನೆಯೂ ಪ್ರಕಟವಾಗಲಿಲ್ಲ. ಅವನು ತಂದೆಯ ಆಜ್ಞೆಯನ್ನು ವಿಧಿವತ್ತಾಗಿ ಪಾಲಿಸುವ ಇಚ್ಛೆಯಿಂದ ಅವನನ್ನು ದರ್ಶಿಸಲು ನಗುತ್ತಾ ಮುಂದುವರಿದನು. ತತ್ಪೂರ್ವಮೈಕ್ಷ್ವಾಕಸುತೋ ಮಹಾತ್ಮಾ ರಾಮೋ ಗಮಿಷ್ಯನ್ ನೃಪಮಾತ್ಮರೂಪಂ ವ್ಯತಿಷ್ಠತ ಪ್ರೇಕ್ಷ್ಯ ಸದಾ ತದಾ ಸುಮಂತ್ರಂ ಪಿತುರ್ಮಹಾತ್ಮ ಪ್ರತಿಹಾರಣಾರ್ಥಂ. ಶೋಕಾಕುಲನಾಗಿ ಬಿದ್ದಿರುವ ಮಹಾರಾಜನ ಬಳಿಗೆ ಹೋಗುವ ಮಹಾತ್ಮ ಮಹಾಮನ ಇಕ್ಷ್ವಾಕುನಂದನ ಶ್ರೀರಾಮನು ಅಲ್ಲಿಗೆ ತಲುಪುವ ಮೊದಲು ಸುಮಂತ್ರನನ್ನು ನೋಡಿ ತಂದೆಗೆ ತಾನು ಬಂದಿರುವ ಸೂಚನೆಯನ್ನು ಕಳಿಸಲು ಆಗ ಅಲ್ಲೇ ನಿಂತು ಬಿಟ್ಟನು. ಪಿತುರ್ನಿದೇಶೇ ನತು ಧರ್ಮವತ್ಸಲೋ ವನ ಪ್ರವೇಶೇ ಕೃತಬುದ್ಧಿ ನಿಶ್ಚಯ ಸರಾಘವ ಪ್ರೇಕ್ಷ್ಯ ಸುಮಂತ್ರಮಬ್ರವೀನ್ನಿವೇದಯಸ್ವಾಗಮನಂ ನೃಪಾಯ ಮೇ. ತಂದೆಯ ಆದೇಶದಂತೆ ವನವನ್ನು ಪ್ರವೇಶಿಸಲು ಬುದ್ಧಿಪೂರ್ವಕ ನಿಶ್ಚಯಿಸಿ ಬಂದಿರುವ ಧರ್ಮವತ್ಸಲ ಶ್ರೀರಾಮಚಂದ್ರನು ಸುಮಂತ್ರನ ಕಡೆಗೆ ನೋಡಿ, ನೀವು ಮಹಾರಾಜರಿಗೆ ನಾನು ಬಂದಿರುವ ಸೂಚನೆಯನ್ನು ಕೊಡಿರಿ ಎಂದು ಹೇಳಿದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 33ನೆಯ ಸರ್ಗವು ಪೂರ್ಣವಾಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.